ಗದಗ ಬೆಟಗೇರಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ದೂರು ಹಿನ್ನೆಲೆಯಲ್ಲಿ ನಗರಸಭೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ನಗರಸಭೆಯಲ್ಲಿ ಇಂಚಿಂಚು ಸರ್ಚಿಂಗ್. ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳ ಎದೆಯಲ್ಲಿ ಡವಡವ. ಗದಗ ಬೆಟಗೇರಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ದೂರು ಹಿನ್ನೆಲೆ ನಗರಸಭೆ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳ ದಾಳಿ. ನಗರಸಭೆಯಲ್ಲಿ ಇಂಚಿಂಚು ಸರ್ಚಿಂಗ್. ಗದಗ ಬೆಟಗೇರಿ ನಗರಸಭೆ ಅಧಿಕಾರಿಗಳ ಎದೆಯಲ್ಲಿ ಡವಡವ. ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಪ್ರಶ್ನೆಗೆ ದಂಗಾಗಿರುವಂತಹ ನಗರಸಭೆ ಅಧಿಕಾರಿಗಳು. ವಾಣಿಜ್ಯ ಕಟ್ಟಡಗಳ ಪರವಾನಗಿಯಲ್ಲಿ ಭ್ರಷ್ಟಾಚಾರ. ನಗರಸಭೆಯ ಆಸ್ತಿಗಳ ಬಾಡಿಗೆ ಹಣದಲ್ಲಿ ಭ್ರಷ್ಟಾಚಾರ. ವಾಟರ್ ಸಮಸ್ಯೆ, ಬೀದಿ ದೀಪ ನಿರ್ವಹಣೆ ಸೇರಿದಂತೆ 16 ಆರೋಪ. ದೂರುಗಳ ಹಿನ್ನೆಲೆಯಲ್ಲಿ ಕೋರ್ಟ್ನಿಂದ ಸರ್ಚ್ ವಾರೆಂಟ್ ತಂದು ಭ್ರಷ್ಟಾಚಾರ ಜಾಲ ಆಡ್ತಾ ಇರುವಂತಹ ಲೋಕಾಧಿಕಾರಿಗಳು. ಗದಗ ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದಾರ್ ನೇತೃತ್ವದಲ್ಲಿ ದಾಳಿ. ಡಿವೈಎಸ್ಪಿ ಇವರ ಒಂದು ನೇತೃತ್ವದಲ್ಲಿ 6 ಜನ ಸಿಬಿಐ ಅಧಿಕಾರಿಗಳು ಹಾಗೂ 15 ಸಿಬ್ಬಂದಿಗಳಿಂದ ಶೋಧ. ಗದಗ ಹಾಗೂ ಧಾರವಾಡ ಲೋಕಾಯುಕ್ತ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ನಗರಸಭೆ ಕಂದಾಯ ಇಂಜಿನಿಯರ್ ವಿಭಾಗದಲ್ಲಿ ಇಂಚಿಂಚು ಲೋಕಾಯುಕ್ತರ ಒಂದು ಶೋಧ ಕಾರ್ಯ ಆಯಿತು. ವಿಚಾರ ಏನು ಗೊತ್ತಾ, ಎಲ್ಲೆಲ್ಲಿ ಈ ಕಂಡೋರ್ ದುಡ್ಡು ಹೊಡ್ಕೊಂಡು ಮನೆಗೆ ಹೋಗಿ ಬೆಚ್ಚಗೆ ಕಂಬಳಿ ಒದ್ಕೊಂಡು ಮಲ್ಕಂತಿರಲ್ಲ, ಊಟ ತಿಂಡಿ ಮಾಡ್ಕೊಂಡು ಗಡತ್ತಾಗಿ ನಿಮಗೆ ಕೊಡ್ತಾ ಇರೋ ಸಂಬಳ ಸಾಕಾಗಲ್ಲ ಅಲ್ಲ, ಅವರು ಲೋಕಾಯುಕ್ತರು ಬಿಡೋದಿಲ್ಲ. ಹಾಗೆ ಕೊಡ್ತಾ ಇರೋ ಸಂಬಳ, ಸರ್ಕಾರ ಕೊಡ್ತಾ ಇರೋ ಸಂಬಳ ಸಾಕಾಗಲ್ಲ ಅಲ್ಲ, ಕಂಡ್ಕಂಡವ್ರ ಹತ್ರ ಕೈ ಚಾಚಿ ಭ್ರಷ್ಟಾಚಾರ ಎಸ್ತಿರಲ್ಲ, ಮರ್ಯಾದೆ ಮಾನ ಬಿಟ್ಟು ಹೊಟ್ಟೆಗೆ ಅನ್ನ ತಿನ್ನೋರು ಕೆಲಸ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡ್ತಾ ಕೂತ್ಕೊಂತಿರಲ್ಲ, ಅದಕ್ಕೆ ಲೋಕಾಯುಕ್ತರು ದಾಳಿಯನ್ನು ನಡೆಸಿದ್ದಾರೆ. ಹಿಂಗಿದ್ದು 4 ಆಗ್ಬೇಕ್ರಿ, ಹಿಂಗಿದ 4 ಆಗಬೇಕು, ಸರಿ ಆಗುತ್ತವಾಗ. ಕಂಡೋರ್ ದುಡ್ಡಿಗೆ ಕೈ ಚಾಚ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು ಒಂದು 50 ಕೊಡು ನಿನ್ನ ಕೆಲಸ ಮುಗಿಸ್ತೀನಿ ನಾನು ಅಂತ ಹೇಳ್ತಾ ಇರುವಂಥ ಭ್ರಷ್ಟ ಅಧಿಕಾರಿಗಳಿಗೆ ಈಗ ಪುಕ ಪುಕ ಅಂತಿದೆ. ಅಲ್ಲಿ ಗದಗ ಬೆಟಗೇರಿ ನಗರಸಭೆಯಲ್ಲಿ ಭ್ರಷ್ಟಾಚಾರ ದೂರು ಬಂದಿತ್ತಂತೆ. ನಗರಸಭೆ ಕಚೇರಿಯ ಮೇಲೆ ಲೋಕಾಯುಕ್ತರು ಆ ಒಂದು ದೂರಿನ ಅನ್ವಯ ದಾಳಿಯನ್ನು ಮಾಡಿದ್ದಾರೆ. ನಗರಸಭೆಯಲ್ಲಿ ಇಂಚಿಂಚು ಸರ್ಚಿಂಗ್ ಮಾಡಿದ್ದಾರೆ. ಗದಗ ಬೆಟಗೇರಿ ನಗರಸಭೆಯ ಅಧಿಕಾರಿಗಳ ಎದೆಯಲ್ಲಿ ಇವಾಗ ಪುಕ ಪುಕ ಶುರುವಾಗಿದೆ. ಲೋಕಾಯುಕ್ತ ಅಧಿಕಾರಿಗಳಿಂದ ಈಗ ದಾಖಲೆಗಳ ಪರಿಶೀಲನೆ ಆಗ್ತಾ ಇದೆ. ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಲ್ಲಿ ಅಧಿಕಾರಿಗಳಿಗೆ. ಮಾಡಿದ ಕೆಲಸ ಏನು ಅಂತ ಗೊತ್ತಿದೆ ಅಲ್ಲ, ಏನು ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರಾ? ಒಳ್ಳೆ ಕೆಲಸ ಮಾಡ್ಕೊಂಡಿದ್ದಾರೇನ್ರಿ? ವಾಣಿಜ್ಯ ಕಟ್ಟಡಗಳ ಪರವಾನಗಿ ಭ್ರಷ್ಟಾಚಾರ ಅಂತೆ, ನಗರದ ಆಸ್ತಿಯ ಬಾಡಿಗೆ ಹಣದಲ್ಲಿ ಭ್ರಷ್ಟಾಚಾರ, ವಾಟರ್ ಸಮಸ್ಯೆ, ಬೀದಿ ದೀಪ ನಿರ್ವಹಣೆ ಇಲ್ಲ. ಮತ್ತೆ ಯಾಕೆ ಸುಮ್ಮನೆ ಅಲ್ಲಿ ಕಚೇರಿ ಅಂತ ಹೇಳ್ತಿದ್ರೋ ಏನೋ ಗೊತ್ತಿಲ್ಲ, ಬಾಗ್ಲಾಕೊಂಡು ಸುಮ್ಮನೆ ಮನೇಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು. ಸರಿಯಾಗಿದೆ, ಕರೆಕ್ಟಾಗಿದೆ. ಡಿವೈಎಸ್ಪಿ ನೇತೃತ್ವದಲ್ಲಿ 6 ಜನ ಸಿಪಿಐ ಅಧಿಕಾರಿಗಳು ದಾಳಿಯನ್ನು ಮಾಡಿದರು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.